Okay. Meter bridge. Meter bridge is a device which is used to find the unknown resistance, which is used to calculate the unknown resistance, which works under the principle of ಯಾವುದು Wheatstone bridge. ಸೊ ಮೀಟರ್ ಬ್ರಿಡ್ಜ್ ಅನ್ನೋದು ಒಂದು ಡಿವೈಸ್ ಆಗಿದೆ. ಆ ಡಿವೈಸ್ನ ಏನಕ್ಕೆ ನಾವು ಕಲಿತಾ ಇದ್ದೀವಿ ಅಥವಾ ಡಿವೈಸ್ನ ಯೂಸ್ ಏನು? ಅನ್ನೋನ್ ರೆಸಿಸ್ಟೆನ್ಸ್ನ ತಿಳ್ಕೊಳ್ಳಿಕ್ಕೆ, ಅನ್ನೋನ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ, ಕಂಡುಹಿಡಿಯೋದಕ್ಕೋಸ್ಕರ ಮೀಟರ್ ಬ್ರಿಡ್ಜ್ನ ಯೂಸ್ ಮಾಡ್ತೀವಿ. ಈ ಮೀಟರ್ ಬ್ರಿಡ್ಜ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? Wheatstone bridge ಅನ್ನೋ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಹಾಗಾಗಿ ಮೀಟರ್ ಬ್ರಿಡ್ಜ್ ಇಸ್ ಅ ಡಿವೈಸ್ which is used to find the unknown resistance and which works under the principle of Wheatstone bridge. Yes. Wheatstone bridge ಅಂದ ತಕ್ಷಣ ನಮಗೆ ಡೆಫಿನಿಷನ್ಗಿಂತ ಹೆಚ್ಚಾಗಿ ಫಾರ್ಮುಲಾ ನೆನಪಿರಬೇಕು. ಯಾವ ಫಾರ್ಮುಲಾ ಅದು? P ಡಿವೈಡ್ ಬೈ Q R ಡಿವೈಡ್ ಬೈ S. ಕರೆಕ್ಟಾ? P by Q equals R by S. P, Q, R, S, these are the 4 resistors. ನಿಮ್ಗೆ ಇದು ಗೊತ್ತಿರಬೇಕು. ಇದನ್ನು ಯೂಸ್ ಮಾಡ್ಕೊಂಡು ನಾನು ಮೀಟರ್ ಬ್ರಿಡ್ಜ್ ಬಗ್ಗೆ ತಿಳ್ಕೊತೀನಿ. ಮೀಟರ್ ಬ್ರಿಡ್ಜ್ನಲ್ಲಿ ನೇಮಲ್ಲ ಹೇಳುವ ಹಾಗೆ ಮೀಟರ್, ಅಲ್ಲಿ 1 ಮೀಟರ್ ವಯರ್ ಇರುತ್ತೆ. 1 ಮೀಟರ್ ವಯರ್ನ ಯೂಸ್ ಮಾಡಿಕೊಂಡು ಆ 1 ಮೀಟರ್ ವಯರ್ಗೆ ನಾವು ಕರೆಂಟ್ನ ಪಾಸ್ ಮಾಡಿ, ಆ ಕರೆಂಟ್ ಪಾಸ್ ಆದಾಗ ಆ ವಯರ್ ಆಫರ್ ಮಾಡುವಂಥ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಸೊ ಅದು ಇದರ ವರ್ಕಿಂಗ್ ಕಂಡೀಷನ್ ಆಗಿದೆ ಮೀಟರ್ ಬ್ರಿಡ್ಜ್. ಸೊ ಮೀಟರ್ ಬ್ರಿಡ್ಜ್ ಹೇಗಿರುತ್ತೆ? ಫಸ್ಟ್ ನಾವು ಡಯಾಗ್ರಾಮ್ ಬರ್ಬಿಡ್ತೀನಿ ಮೀಟರ್ ಬ್ರಿಡ್ಜ್ ಹಿಂಗಿರುತ್ತೆ ಅಂತ. ನೋಡಿ, ಮೀಟರ್ ಬ್ರಿಡ್ಜ್ ಹಿಂಗಿರುತ್ತೆ. ಇದೊಂದು ಪೋರ್ಷನ್ ಆಗಿದೆ. ಮೀಟರ್ ಬ್ರಿಡ್ಜ್ನ ಪೋರ್ಷನ್ಸ್ ಇದೆಲ್ಲವೂ ಕೂಡ ನಾನು ಬರೀತಾ ಇರೋದು. ನನಗೆ ಮೀಟರ್ ಬ್ರಿಡ್ಜ್ನ ಡೈರೆಕ್ಟ್ ಆಗಿ ತೋರಿಸ್ತೀನಿ. ಮೀಟರ್ ಬ್ರಿಡ್ಜ್, ಇಲ್ಲೊಂದು ಪಾಯಿಂಟ್ ಇದೆ ಅಥವಾ ಕನೆಕ್ಷನ್, ಇಲ್ಲೊಂದು ಕನೆಕ್ಷನ್. ಇನ್ನು ಎಳ್ಕೊಂಡು ಹೋದ್ನಲ್ಲ, ಇದು 1 ಮೀಟರ್ ವಯರ್, ಇದು 1 ಮೀಟರ್ ವಯರ್. ಈ 1 ಮೀಟರ್ ವಯರ್ನ ಯೂಸ್ ಮಾಡೋದ್ರಿಂದ ಇದಕ್ಕೆ ಹೆಸರು ಬಂತು ಮೀಟರ್ ಬ್ರಿಡ್ಜ್ ಅಂತ. ಮೀಟರ್ ಬ್ರಿಡ್ಜ್. ಬ್ರಿಡ್ಜ್ ಅಂತ ಯಾಕೆ ಬಂತು? ನೋಡಿ, ಇಲ್ಲಿ ಬ್ರಿಡ್ಜ್ ಇದೆ. ನೋಡಿ, ಕರೆಂಟ್ ಇಲ್ಲಿ ಪಾಸ್ ಆದರೆ ಇಲ್ಲಿಂದ ಇಲ್ಲಿಗೆ ಖಾಲಿ ಇದೆ, ಇಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಇಲ್ಲಿ ಕರೆಂಟ್ ಪಾಸ್ ಆಗಬೇಕು ಅಂದರೆ ನಾವೊಂದು ಬ್ರಿಡ್ಜ್ನ ಫಾರ್ಮೇಷನ್ ಮಾಡ್ಕೊಳ್ಬೇಕು, ಕನೆಕ್ಷನ್ ಕೊಡಬೇಕು. ಕನೆಕ್ಷನ್ ಕೊಟ್ಟರೆ ಏನಾಗುತ್ತೆ? ಕರೆಂಟ್ ಪಾಸ್ ಆಗುತ್ತೆ. ಕನೆಕ್ಷನ್ ಕೊಟ್ಟಿಲ್ಲ ಅಂದರೆ ಕರೆಂಟ್ ಪಾಸ್ ಆಗಲ್ಲ. ಹಾಗೆ ತಾನೆ, ನಾವು ನದಿ ದಾಟಬೇಕು ಅಂದರೆ ಬ್ರಿಡ್ಜ್ನ ಕಟ್ಟಬೇಕು. ಬ್ರಿಡ್ಜ್ ಕಟ್ಟಿದ್ರೆ ನಾವು ಮೇಲೆ ಹೋಗ್ತೀವಿ, ಬ್ರಿಡ್ಜ್ ಇಲ್ಲ ಅಂದರೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲೂ ಕೂಡ ಹಂಗೇನೆ, ಕರೆಂಟ್ ಪಾಸ್ ಆಗಬೇಕು ಅಂದರೆ ನಾನು ಕನೆಕ್ಷನ್ಸ್ನ ಕೊಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ಕನೆಕ್ಷನ್ಸ್ ಕೊಡಲಿಕ್ಕೆ ಗ್ಯಾಪ್ ಇದೆ. ಈ ಗ್ಯಾಪ್ನ ನಾವು ಕರಿತೀವಿ ಬ್ರಿಡ್ಜ್ ಅಂತ. ಓಕೆನಾ? ಎಸ್. ಇಲ್ಲೊಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ. ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡೆ, ಇದಕ್ಕೊಂದು ಕೀ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಸ್ವಿಚ್ ಆಫ್ ಸ್ವಿಚ್ ಆನ್ ಮಾಡ್ಕೊಳ್ಳಿಕ್ಕೆ. ಎಸ್, ಬ್ಯಾಟ್ರಿ ಪಾಸಿಟಿವ್, ಇದು ಬ್ಯಾಟ್ರಿ ನೆಗೆಟಿವ್, ಇದು ಕೀ ಇದೆ. ನೆಕ್ಸ್ಟ್, ಬ್ಯಾಟ್ರಿ ಕನೆಕ್ಟ್ ಮಾಡಿದ ತಕ್ಷಣ ಕರೆಂಟ್ ಇಲ್ಲಿ ಪಾಸ್ ಆಗುತ್ತೆ, ಇಲ್ಲಿ ಹೋಗುತ್ತೆ, ಇಲ್ಲಿ ವಾಪಸ್ ಬರುತ್ತೆ. ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ಮತ್ತೆ ಕರೆಂಟ್ ವಾಪಸ್ ಇಲ್ಲಿ ಬರುತ್ತೆ. ಈ ಬ್ಯಾಟ್ರಿನಲ್ಲಿ ಎಷ್ಟು ವೋಲ್ಟೇಜ್ ಇದೆ? ವಿ ಇಸ್ ಅ ವೋಲ್ಟೇಜ್. ನಮಗಿಲ್ಲಿ ಇಷ್ಟೇ ಆಗ್ಬಿಟ್ಟಿದ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾಗಿತ್ತು. ಇಲ್ಲೊಂದು ಅಮೀಟರ್ ಫಿಕ್ಸ್ ಮಾಡಿಬಿಟ್ಟು ಇಲ್ಲೊಂದು DMF ಫಿಕ್ಸ್ ಮಾಡಿಬಿಟ್ಟಿದ್ರೆ ನಾನು ಎಷ್ಟು ಕರೆಂಟ್ ಕೊಡ್ತಾ ಇದ್ದೀನಿ, ವಯರ್ ಮುಖಾಂತರ ಎಷ್ಟು ಕರೆಂಟ್ ಹೋಗ್ತಾ ಇದೆ. ಇಲ್ಲಿ ನಾನು 1 ಆಂಪಿಯರ್ ಕರೆಂಟ್ ಕೊಟ್ಟರೆ ಇಲ್ಲಿ 0.9 ಬರ್ತಾ ಇದೆ ಅಂದರೆ 0.1 ಕರೆಂಟ್ ಇಲ್ಲ. ಆ 0.1 ಕರೆಂಟ್ನ ಕಮ್ಮಿ ಮಾಡ್ತಿರೋದು ಯಾವುದು? ರೆಸಿಸ್ಟೆನ್ಸ್. ಆ ರೆಸಿಸ್ಟೆನ್ಸ್ ಎಲ್ಲಿದೆ? ವಯರ್ನಲ್ಲಿದೆ. ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ ಈ ವಯರ್ನ ಟೋಟಲ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ಉದ್ದೇಶ ಅಲ್ಲ, ಆ ವಯರ್ನಲ್ಲಿ ರೆಸಿಸ್ಟೆನ್ಸು ವೇರಿ ಆಗ್ತಾ ಇರುತ್ತೆ. ನನಗೆ ರೆಸಿಸ್ಟೆನ್ಸ್ ಬಗ್ಗೆ ಹೇಳಿದ್ದೀನಿ. ರೆಸಿಸ್ಟೆನ್ಸ್ ಬಗ್ಗೆ ಹೇಳಿದ್ದೀನಿ ಈಸ್ ಅ ಅಪೋಸಿಷನ್ ಆಫರ್ಡ್ ಬೈ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ರೆಸಿಸ್ಟೆನ್ಸು ಡಿಪೆಂಡ್ ಆಗುತ್ತೆ ಯಾವುದಾದ್ರ ಮೇಲೆ? ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿದೆ, ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಏರಿಯಾ ಮೇಲೆ ಡಿಪೆಂಡ್ ಆಗಿದೆ. ಕರೆಕ್ಟಾ? ಈ ಎಲ್ಲ ಡಿಪೆಂಡೆನ್ಸಿ ಇರೋದ್ರಿಂದ ಅದು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಾನಿಲ್ಲಿ ಅನ್ನೋನ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ಅಲ್ಲ, ಆ ರೆಸಿಸ್ಟೆನ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಯಾವ್ದ್ರ ಡಿಪೆಂಡೆನ್ಸಿಯಿಂದ ಅದು ಚೇಂಜಸ್ ಆಗ್ತಾ ಇದೆ, ಇದೆಲ್ಲವೂ ಕೂಡ ಡಿಸ್ಕಸ್ ಮಾಡಬೇಕಾಗಿದೆ. ಹಾಗಾಗಿ ನಾನು ಇಲ್ಲೊಂದು ಕನೆಕ್ಷನ್ಸ್ ಇದೆ. ಇದು ಯಾವುದು ಅಂದರೆ ಇದೆಲ್ಲವೂ ಕೂಡ ಒಂದು ವುಡನ್ ಪ್ಲೇಟ್ ಮೇಲೆ ಫಿಕ್ಸ್ ಆಗಿರುತ್ತೆ. ಇದು ಕೂಡ ಮೆಟಲ್, ಇದು ಕೂಡ ಮೆಟಲ್, ಇದು ಕೂಡ ಮೆಟಲ್. ಈ ಎಲ್ಲ ಮೆಟಲ್ ಪಾರ್ಟ್ ಮತ್ತೆ ವಯರ್ ಎಲ್ಲವನ್ನೂ ಕೂಡ ಒಂದು ವುಡನ್
ಪ್ಲೈವುಡ್ ಮೇಲೆ ಫಿಕ್ಸ್ ಮಾಡಿರ್ತಾರೆ. ನಾನು ನಿಮ್ಗೆ ತಂದು ತೋರಿಸ್ತೀನಿ ನಿಮಗೆ, ಓಕೆನಾ? ಎಸ್, ನೋಡಿ ಇಲ್ಲೊಂದು ಕನೆಕ್ಷನ್ಸ್ ತಗೋತಾ ಇದ್ದೀನಿ. ಈ ಒಂದು ಕನೆಕ್ಷನ್ ನಾನು ಒಂದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ಗೆ ಕನೆಕ್ಟ್ ಮಾಡ್ಕೊಳ್ತೀನಿ. ಈ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಇದೆಯಲ್ಲ, ನಾ ಇದನ್ನ ಆರ್ ಅಂತ ಕರೆದೆ. ಸೊ ಆರ್ ಇಸ್ ದ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್. ನೆಕ್ಸ್ಟ್ ಇಲ್ಲೊಂದು ಕನೆಕ್ಷನ್ಸ್ ಇದೆ. ಈ ಕನೆಕ್ಷನ್ಸ್ ನ ಒಂದು ವೈರ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಒಂದು ವೈರ್, ಈ ವೈರ್ ನಾನು ಹೀಗೆ ಬರ್ಕೊಂಡೆ. ದಿಸ್ ಇಸ್ ಸಿಂಬಲ್ ಆಫ್ ರೆಸಿಸ್ಟೆನ್ಸ್, ರೈಟ್? ಕರೆಕ್ಟ್, ರೆಸಿಸ್ಟೆನ್ಸ್ ಸಿಂಬಲ್. ಯಾಕೆ ಇದನ್ನ ವೈರ್ನ ಹೀಗೆ ಬರ್ಕೊಂಡೆ? ಬಿಕಾಸ್ ಯಾವುದೇ ವೈರ್ ಆಗಿರಲಿ, ಯಾವುದೇ ಮೆಟಲ್ ವೈರ್ ಆಗಿರಲಿ, ಅದಕ್ಕೆ ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಜಗತ್ತಲ್ಲಿ ಝೀರೋ ರೆಸಿಸ್ಟೆನ್ಸ್ ಇರ್ತಕ್ಕಂಥ ಮೆಟಲ್ಸ್ ಯಾವುದೂ ಇಲ್ಲ. ರೆಸಿಸ್ಟೆನ್ಸ್ ಕಮ್ಮಿ ಇರೋದಿದೆ, ರೆಸಿಸ್ಟೆನ್ಸ್ ಜಾಸ್ತಿ ಇರೋದಿದೆ, ಝೀರೋ ರೆಸಿಸ್ಟೆನ್ಸ್ ಇಲ್ವೇ ಇಲ್ಲ. ಕರೆಂಟ್ನ ಗೋಲ್ಡ್ ಕೊಟ್ಟರೆ ಗೋಲ್ಡ್ನಲ್ಲಿ ಕರೆಂಟು ಕಮ್ಮಿ ಆಗಲ್ಲ. ಯಾಕೆಂದ್ರೆ ಗೋಲ್ಡ್ಗೆ ರೆಸಿಸ್ಟೆನ್ಸ್ ಏನು ತುಂಬಾ ಕಮ್ಮಿ. ಅದೇ ನೀವು ಕಬ್ಬಿಣಕ್ಕೆ ಕೊಟ್ಬಿಟ್ರೆ ಸ್ವಲ್ಪ ಕರೆಂಟ್ ಕಮ್ಮಿ ಆಗ್ಬಿಡುತ್ತೆ. ಯಾಕೆ? ಕಬ್ಬಿಣಕ್ಕೆ ರೆಸಿಸ್ಟೆನ್ಸ್ ಏನು ಜಾಸ್ತಿ. ಬಟ್ ಝೀರೋ ರೆಸಿಸ್ಟೆನ್ಸ್ ಇರುವಂಥದ್ದು ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಈ ಲೈಟ್ ಕಂಬದಲ್ಲಿ ವೈರ್ ಹಾಕೊಂಡು ಹೋಗುತ್ತಲ್ಲ, ಅದು ಅಲ್ಯೂಮಿನಿಯಂ ವೈರ್. ಅದು ಆಕ್ಚುಲಿ ಅಲ್ಯೂಮಿನಿಯಂ ವೈರ್ಗೂ ರೆಸಿಸ್ಟೆನ್ಸ್ ಸ್ವಲ್ಪ ಕಮ್ಮಿ. ಸರ್ ಗೋಲ್ಡ್ನ ಯೂಸ್ ಮಾಡ್ಬೋದಾಗಿತ್ತಲ್ಲ, ಆಗಲ್ಲ. ಒಂದು ಲೈಟ್ ಕಂಬ ಬಿದ್ದೋಗ್ಬಿಟ್ರೆ ಅದನ್ನೇ ಕಟ್ ಮಾಡ್ಕೊಂಡು ತಗೊಂಡೋಗಿ ಮನೆಗೆ ಇಟ್ಕೋತೀವಿ ನಾವು. ಲೈಟ್ ಕಂಬ ಸೇರಿ ಬುಡ ಸಮೇತ ಸೇರಿ ತಗೊಂಡೋಗಿ ಇಟ್ಕೋತೀವಿ ನಾವು ಲೈಟ್ ಕಂಬನೇ. ಇನ್ನು ಗೋಲ್ಡ್ ಹಾಕ್ಬಿಟ್ಟಿದ್ರೆ ಎಲ್ಲ ಲೈಟ್ ಕಂಬದಿಂದ ಮುಂದೆ ಒಂದು ಗನ್ ಮ್ಯಾನ್ ಇಟ್ಕೋಬೇಕಾಗಿತ್ತು, ಗನ್ ಮ್ಯಾನ್. ಹಂಗಾಗಲ್ಲ ಅಲ್ವಾ ಆದರ್ಶ? ಇದೊಂದು ವೈರ್ ಆಗಿದೆ. ಈ ವೈರ್ಗೆ ಒಂದಷ್ಟು ರೆಸಿಸ್ಟೆನ್ಸ್ ಇದೆ. ಆ ರೆಸಿಸ್ಟೆನ್ಸ್ ಎಷ್ಟು ಅಂದರೆ ಎಸ್. ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ಸ್ ಇದೆ. ಈ ಕನೆಕ್ಷನ್ ನಾವು ತಗೊಂಡು ಒಂದು ಗ್ಯಾಲೋಮೀಟರ್ ಇಟ್ಕೊಳ್ತೀವಿ. Galvanometer is a device which is used to detect the current, so used to measure the current, because galvanometer is a basic device. ನಾವು ಇವತ್ತು ವೋಲ್ಟೇಜ್ ನ ಮೆಷರ್ ಮಾಡಲಿಕ್ಕೆ ವೋಲ್ಟ್ ಮೀಟರ್ ಇದೆ, ಕರೆಂಟ್ ನ ಮೆಷರ್ ಮಾಡಲಿಕ್ಕೆ ಅಮೀಟರ್ ಇದೆ. ಎರಡೂ ಬರೋಕ್ಕಿಂತ ಮುಂಚೆ ಯಾವುದು is a basic device to measure both current and voltage, and also used to measure the small current, because ವೋಲ್ಟ್ ಮೀಟರ್ ಮತ್ತೆ ಅಮೀಟರ್ಗೆ ಸುಮಾರು ಲಿಮಿಟೇಷನ್ಸ್ ಇರುತ್ತೆ. ಕಮ್ಮಿ ಮೆಷರ್ ಮಾಡ್ಕೋಬೇಕು ವೋಲ್ಟೇಜ್ನ, ವೋಲ್ಟ್ ಮೀಟರ್. ತುಂಬಾ ಕಮ್ಮಿ ವೋಲ್ಟೇಜ್ ಮೆಷರ್ ಮಾಡ್ಕೋಬೇಕು, ಮಿಲಿ ವೋಲ್ಟ್ ಮೀಟರ್. ತುಂಬಾ ಕಮ್ಮಿ ಮೈಕ್ರೋ ವೋಲ್ಟ್ ಮೀಟರ್, ಜಾಸ್ತಿ ಮೆಗಾ ವೋಲ್ಟ್ ಮೀಟರ್, ಹಿಂಗೆಲ್ಲ ಇದೆ. ಅಮೀಟರ್ ಕೂಡ ಡಿಫ್ರೆನ್ಸ್ ಇದೆ. ಮಿಲಿ ಅಮೀಟರ್, ಮೈಕ್ರೋ ಅಮೀಟರ್, ಅಮೀಟರ್ ಡಿಫ್ರೆನ್ಸ್ ಇದೆ. ಬಟ್ ಗ್ಯಾಲೋಮೀಟರ್ನಲ್ಲಿ ಮಿಲಿ ಗ್ಯಾಲೋಮೀಟ್ರು, ಮೆಗಾ ಗ್ಯಾಲೋಮೀಟ್ರು ಹಂಗೆಲ್ಲ ಇಲ್ಲ. ಯಾಕೆ? ಅದು ತುಂಬಾ ಕಮ್ಮಿ ಕರೆಂಟ್, ತುಂಬಾ ಕಮ್ಮಿ ಅಂದ್ರೆ ಕಮ್ಮಿ. 0.1 ವೋಲ್ಟೇಜ್ ಇದ್ರು ಕೂಡ, 0.1 ಆಂಪಿಯರ್ ಇದ್ರು ಕೂಡ ಡಿಫ್ಲೆಕ್ಷನ್ ತೋರಿಸ್ಬಿಡುತ್ತೆ. ಬಿಕಾಸ್ ರೆಸಿಸ್ಟೆನ್ಸ್ ತುಂಬಾ ಕಮ್ಮಿ ಯಾವುದಕ್ಕೆ? ಗ್ಯಾಲೋಮೀಟರ್ಗೆ. ಸೊ ಇಸ್ ಅ ಡಿವೈಸ್ ಯೂಸ್ ಟು ಡಿಟೆಕ್ಟ್ ದ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್. ಎಸ್, ಈ ಗ್ಯಾಲೋಮೀಟರ್ಗೆ ಎರಡು ಕನೆಕ್ಷನ್ಸ್ ಇರುತ್ತೆ. ಎರಡು ಕನೆಕ್ಷನ್ಸ್. ಒಂದು ಕನೆಕ್ಷನ್ ನ ಬೋರ್ಡ್ ಕೊಟ್ಟಿದ್ದೀನಿ, ಇನ್ನೊಂದು ಕನೆಕ್ಷನ್ಸ್ ನ ಒಂದು ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಥವಾ ಅದರ ಜಾಕಿ ಅಂತ ಕರಿತೀವಿ. ಈ ತರ ಇರುತ್ತೆ, ಇದೇ ತರ ಇರುತ್ತೆ. ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಅಥವಾ ಜಾಕಿ ಅಂತ ಕರಿತೀವಿ. ಇದೊಂದು ಪಾಯಿಂಟ್ ಇದೆ. ಇದಿಷ್ಟು ಸರ್ಕ್ಯೂಟ್ ಡಯಾಗ್ರಾಮ್. ಮೀಟರ್ ಬ್ರಿಡ್ಜ್ is a device used to measure the unknown resistance consisting of one meter wire, right? ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ನಾನು ಎ ಅಂತ ಬರ್ಕೊಂಡೆ. ಎ ನೆನ್ಪು ಮಾಡ್ಕೊಂಡು ಯಾವ್ದನ್ನ? ವೀಟ್ ಸ್ಟೋನ್ ಬ್ರಿಡ್ಜ್ ನ ನೆನ್ಪು ಮಾಡ್ಕೊಂಡು. ನೋಡಿ, ವೀಟ್ ಸ್ಟೋನ್ ಬ್ರಿಡ್ಜ್ ಹೀಗಿತ್ತು. ವೀಟ್ ಸ್ಟೋನ್ ಬ್ರಿಡ್ಜ್ ಹೀಗಿದೆ. ಇಲ್ಲೊಂದು ಗ್ಯಾಲೋಮೀಟರ್ ಇತ್ತು, ಕರೆಕ್ಟಾ? ಎಸ್. ಇದು ಎ ಆಗಿತ್ತು, ಇದು ಬಿ, ಇದು ಸಿ ಆಗಿತ್ತು, ಇದು ಡಿ ಆಗಿತ್ತು. ಬ್ಯಾಟ್ರಿ ಕನೆಕ್ಟ್ ಮಾಡ್ಕೊಂಡಿದ್ವಿ, ಹೀಗೆ ಕನೆಕ್ಟ್ ಮಾಡ್ಕೊಂಡಿದ್ವಿ. ಅಲ್ಲಿ 4 ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಇದೆ, ತೋರಿಸ್ತೀವಿ. ಬ್ಯಾಟ್ರಿ ಇದೆ, ಕೀ ಇದೆ, ಬ್ಯಾಟ್ರಿ ಇದೆ, ಕೀ ಹಾಕೊಂಡಿದ್ದೀವಿ. 1 ಮೀಟರ್ ವೈರ್ ಇಲ್ಲ ಅಷ್ಟೇ, ಓಕೆನಾ? 4 ರೆಸಿಸ್ಟೆನ್ಸ್, ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ಅಂತೂ ಇದೆ, ಪಿ ಕ್ಯೂ ಆರ್ ಎಸ್. ಆರ್ ಇದೆ, ಎಸ್ ಇದೆ. ಆರ್ಗೆ ಅದ್ರ ಮೇಲೆ ಅಡ್ಜಸ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು? ಪಿ ಅಲ್ವಾ? ಆರ್ಗೆ ಪಿ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಈ ವೈರ್ ಇದೆಯಲ್ಲ, ಈ ವೈರ್ನ ಒಳಗಡೆ ಇರ್ತಕ್ಕಂಥ ರೆಸಿಸ್ಟೆನ್ಸೇ ಪಿ. ಇಲ್ಲಿಂದ ಇಲ್ಲಿಗೆ ಒಂದಷ್ಟು ದೂರ ಇದೆಯಲ್ವಾ,
ಈ ದೂರ ಎಷ್ಟು ನೋಡಿ, ಇಲ್ಲಿಂದ ಇಲ್ಲಿಗೆ ಎಲ್ಲಾದ್ರೆ ಇಲ್ಲಿಂದ ಇಲ್ಲಿಗೆ ಎಲ್ ಮೀನ್ಸ್ 1 ಮೀಟರ್, 1 ಮೀಟರ್ ಅಥವಾ 100 ಸೆಂಟಿಮೀಟರ್ ತನಕ ಹೇಳ್ಬೋದಲ್ವಾ? 100 ಸೆಂಟಿಮೀಟರ್ ಈಕ್ವಲ್ಸ್ 1 ಮೀಟರ್, ರೈಟ್? ಇಲ್ಲಿಂದ ಇಲ್ಲಿಗೆ ನಾನು ಎಲ್ ಅಂತ ಬರ್ಕೋತೀನಿ. ಸೊ ದಿಸ್ ಇಸ್ ಅ ಲೆಂತ್ ಆಫ್ ಎ ವೈರ್. ಹಾಗಾದ್ರೆ ಇದಷ್ಟು 100 ಮೈನಸ್ ಎಲ್. ಎಲ್ಲನ್ನೋ ವೈರ್ನಲ್ಲಿ ಇರುವಂತ ರೆಸಿಸ್ಟೆನ್ಸು ಪಿ ಆಗಿದ್ರೆ 100 ಮೈನಸ್ ಎಲ್ ಅಷ್ಟು ವೈರ್ನಲ್ಲಿ ಇರುವಂತ ರೆಸಿಸ್ಟೆನ್ಸ್ ಎಷ್ಟು? ಕ್ಯೂ. ಪಿ ಕ್ಯೂ ಆರ್ ಎಸ್. ಇದಿಷ್ಟನ್ನು ಬ್ಯಾಲೆನ್ಸ್ ಮಾಡೋದು ಯಾವುದು? ಗ್ಯಾಲೋಮೀಟರ್. ನಿಮ್ಗೆ ಹೇಳಿದ್ದೀನಿ, ಇಫ್ ಗ್ಯಾಲೋಮೀಟರ್ ಶೋಸ್ 0 ಡಿಫ್ಲೆಕ್ಷನ್ ದ ಸರ್ಕ್ಯೂಟ್ ಈಸ್ ಬ್ಯಾಲೆನ್ಸ್. ಇಲ್ಲೂ ಕೂಡ ಅಷ್ಟೇ, ಗ್ಯಾಲೋಮೀಟರ್ 0 ತೋರಿಸ್ತಾ ಇದೆ ಅಂದ್ರೆ ಈ ರೆಸಿಸ್ಟೆನ್ಸ್ ಈಕ್ವಲ್ ಆಗುತ್ತೆ, ಈ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗುತ್ತೆ. ಈಕ್ವಲ್ ಆಯ್ತು ಅಂದ್ರೆ ಸರ್ಕ್ಯೂಟ್ ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಹಾಗಾದ್ರೆ ನಾನು ಇಲ್ಲಿ ಬ್ಯಾಲೆನ್ಸ್ ಯಾಕೆ ಮಾಡಬೇಕು? ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ. ಎಷ್ಟು ಕರೆಂಟ್ ಹೋಗುತ್ತೋ ಅಷ್ಟು ವಾಪಸ್ ಬರಲೇಬೇಕು. ಬಂದಿಲ್ಲ ಅಂದ್ರೆ ಲಾಸ್ ಆಗಿದೆ ಅಂತ. ಲಾಸ್ ಆಗಿದ್ರೆ ಕಾರಣ ರೆಸಿಸ್ಟೆನ್ಸ್ ಅಂತ. ನನಗೆ ಇಲ್ಲಿ ಎಷ್ಟು ಲಾಸ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಲಿಲ್ಲ ಎಲ್ಲವೂ ಕೂಡ ಬೇಕು. ಹಾಗಾಗಿ ನಾನು ಸರ್ಕ್ಯೂಟ್ ಬ್ಯಾಲೆನ್ಸ್ ಮಾಡಲೇಬೇಕು. ಹೆಂಗೆ ಮಾಡೋದು ಇದನ್ನ? ಸಿಂಪಲ್. ಸ್ವಿಚ್ ಆನ್ ಮಾಡ್ತೀನಿ. ಈ ಜಾಕಿನ ಇನ್ನೂ ಕಾಂಟ್ಯಾಕ್ಟ್ ಮಾಡಿರಲ್ಲ. ಸ್ವಿಚ್ ಆನ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಗ್ಯಾಲೋಮೀಟರ್ನ ಎ ಹತ್ರ ಟಚ್ ಮಾಡಿದ ತಕ್ಷಣ ಗ್ಯಾಲೋಮೀಟರ್ ರೈಟ್ ಸೈಡ್ಗೆ ತೋರಿಸ್ಬೇಕು ಡಿಫ್ಲೆಕ್ಷನ್. ನಿಮ್ಗೆ ಗೊತ್ತಿರಲಿ ಗ್ಯಾಲೋಮೀಟರ್ ಹೆಂಗಿರುತ್ತೆ ಗೊತ್ತಾ? ನೋಡಿ, ಹಿಂಗಿರುತ್ತೆ. ಇದು 0, ಈ ಕಡೆ 30, ಈ ಕಡೆ 30, ಇಲ್ಲೆಲ್ಲ ಮಧ್ಯ ನಂಬರ್ ಇರುತ್ತೆ. ಇಲ್ಲೊಂದು ನೀಡದಿರುತ್ತೆ. ಟಚ್ ಮಾಡಿದ್ರೆ ಪೂರ್ತಿ ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು. ಇದು ಡಿಫ್ಲೆಕ್ಷನ್ ಅಂತ ಕರೆಯುತ್ತೆ. ಯಾವ ಕಡೆಗಾದ್ರೂ ಬರಬೇಕು. ಆ ಜಾಕಿನ ಎ ಹತ್ರ ಇಟ್ಟ ತಕ್ಷಣ ರೈಟ್ ಸೈಡ್ಗೆ ಡಿಫ್ಲೆಕ್ಷನ್ ಬರಬೇಕು. ಯಾಕೆ ರೈಟ್ ಸೈಡ್ಗೆ ಡಿಫ್ಲೆಕ್ಷನ್ ಬರಬೇಕು ಅಂದ್ರೆ ಕರೆಂಟ್ ಪಾಸ್ ಆಗ್ತಿರೋದು ರೈಟ್ ಸೈಡ್ಗೆ, ಬಿಕಾಸ್ ಬ್ಯಾಟ್ರಿ ಪಾಸಿಟಿವ್ ಇರೋದು ಇಲ್ಲಿ, ಕರೆಕ್ಟಾ? ಸೊ ಕರೆಂಟ್ ಹಿಂಗ್ ಬಂದು ಹಿಂಗ್ ಪಾಸ್ ಆಗುತ್ತೆ. ಇಲ್ಲಿ ಇಟ್ಟ ತಕ್ಷಣ ಆಪೋಸಿಟ್ ಆಗಿ ತೋರಿಸ್ಬೇಕು. ಯಾಕೆ? ನಾ ಇಟ್ಟಿರೋದು ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಹಾಗಾಗಿ ಲೆಫ್ಟ್ ಇಟ್ಟಾಗ ರೈಟ್ ಡಿಫ್ಲೆಕ್ಷನ್, ರೈಟ್ ಇಟ್ಟಾಗ ಲೆಫ್ಟ್ ಡಿಫ್ಲೆಕ್ಷನ್ ತೋರಿಸಿದ್ರೆ ನಾನು ಕನೆಕ್ಷನ್ಸ್ನ ಕರೆಕ್ಟ್ ಆಗಿ ಮಾಡಿದ್ದೀನಿ ಅಂತ. ನೀವು ಇದನ್ನೇ ಪ್ರಾಕ್ಟಿಕಲ್ ಮಾಡುವಾಗ ಸೇಮ್ ಡೈರೆಕ್ಷನ್ ಡಿಫ್ಲೆಕ್ಷನ್ ಬಂದ್ಬಿಟ್ರೆ ಏನ್ ಮಾಡೋದು? ಲೆಫ್ಟ್ ಕಿಟ್ಟೆ ಸರ್, ಲೆಫ್ಟ್ಗೆ ಬಂದ್ಬಿಡ್ತು. ರೈಟ್ ಕಿಟ್ಟೆ ಏನ್ ಮಾಡೋದು ಅವಾಗ? ಏನಿಲ್ಲ, ಇದನ್ನ ಬದಲಾಯಿಸೋದಷ್ಟೇ. ಯಾವ್ದನ್ನ? ಈ ಕನೆಕ್ಷನ್ ಇದು ಕೊಟ್ಕೊಳ್ಳಿ, ಇದನ್ನ ಕನೆಕ್ಷನ್ ಇದು ಕೊಟ್ಕೊಳ್ಳಿ, ಅಷ್ಟೇ. ಬದಲಾಯಿಸ್ಕೊಳ್ಳಿ, ಎಲ್ಲವೂ ಕೂಡ ಕರೆಕ್ಟ್ ಆಗಿರುತ್ತೆ. ಫೈನ್. ಈಗ ಆನ್ ಮಾಡಿದೆ, ಡಿಫ್ಲೆಕ್ಷನ್ ನೋಡ್ಕೊಂಡೆ, ಕರೆಕ್ಟಾಗಿ ಬಂತು. ಇವಾಗ ಕರೆಕ್ಟಾಗಿ ಬಂತು ನೋಡಿ. ಇದು ಎ ಪಾಯಿಂಟಾ? ಇಲ್ಲಿದೆ. ಎ ಇಂದ ಪಿ ಬಿಗೆ ಹೋಗಿ, ಹಾಗಾಗಿ ಈ ಪಾಯಿಂಟ್ ನ ಬರೀಬೋದ ನಾನು? ಬಿ ಅಂತ. ನೆಕ್ಸ್ಟ್ ಎ ಇಂದ ಆರ್ ಎಲ್ಲಿಗೆ ಹೋಗಿದೆ? ಡಿಗೆ ಹೋಗಿದೆ. ಈ ಪಾಯಿಂಟ್ ನ ಕರಿಬೋದ ನಾನು? ಡಿ ಅಂತ. ಎ ಬಿ ಇದು ಸಿ ಅಲ್ಲ, ಕರೆಕ್ಟಾ? ಯಾಕೆ? ಇದು ಎಸ್ ಅನ್ನ, ಎಸ್ ಇಂದ ಸಿಗೆ ಹೋಗಿದೆ, ಕರೆಕ್ಟಾ? ಎಸ್ ಇಂದ ಸಿಗೆ ಹೋಗಿದೆ, ಬಿ ಇಂದ ಸಿಗೆ ಹೋಗಿದೆ, ಬಿ ಇಂದ ಸಿಗೆ ಹೋಗಿದೆ. ಈ ಪಾಯಿಂಟ್ ಸಿ ಅಲ್ಲೇನಿದೆಯೋ ಎಲ್ಲವೂ ಕೂಡ ಇದೆ. ವರ್ಕಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಿಚ್ ಆನ್ ಮಾಡ್ತೀನಿ, ಆಪೋಸಿಟ್ ರಿಫ್ಲೆಕ್ಷನ್ ನೋಡ್ಕೊಂಡೆ ಕರೆಕ್ಟ್ ಆಗಿದೆ. ರೆಸಿಸ್ಟೆನ್ಸ್ ಬಾಕ್ಸ್ ಇದು ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್ ಅಂತ ಕರಿತೀವಿ. ಅದು ಹೆಂಗಿರುತ್ತೆ ನೋಡಿ, ಈ ಥರ ಇರುತ್ತೆ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಬಾಕ್ಸ್. ಹಿಂಗಿರುತ್ತೆ. ಇಲ್ಲಿ ಮೇಲೆ ಕೀಗಳನ್ನ ಕೊಟ್ಟಿರ್ತಾರೆ. ಕೀ 1 Ω, 2 Ω, 3 Ω, 4 Ω, 5 Ω ಅಂತ. ನಾನು 1 Ω ನ ತೆಗಿತೀನಿ. ಅದರರ್ಥ ಇಲ್ಲಿ ಹೋಗ್ತಿರೋ ಕರೆಂಟ್ಗೆ ನಾನು 1 Ω ಅಷ್ಟು ರೆಸಿಸ್ಟೆನ್ಸ್ನ ಆಫರ್ ಮಾಡಿದ್ದೀನಿ. ಫಾಲೋ ಮಾಡ್ತಾ ಇದ್ದೀರಾ? ಯಾಕೆ ಇಲ್ಲಿ ರೆಸಿಸ್ಟೆನ್ಸ್ ಆಫರ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಜಂಕ್ಷನ್ಸ್ ಇದೆ ನೋಡಿ. ಎ ಇಸ್ ಅ ಜಂಕ್ಷನ್. ಸೊ ಹಿಯರ್ ಎ ಇಸ್ ಅ ಜಂಕ್ಷನ್. ಇಲ್ಲಿ ಐ ಅನ್ನೋ ಕರೆಂಟ್ ಬರ್ತಾ ಇದೆ. ಐ ಅನ್ನೋ ಕರೆಂಟ್ ನಲ್ಲಿ I1 ಕರೆಂಟ್ ಎಲ್ಲಿ ಪಾಸ್ ಆಯಿತು? ಪಿ ಗೆ ಪಾಸ್ ಆಯಿತು. ಇಲ್ಲಿ ಪಾಸ್ ಆಗಿದ್ದಷ್ಟು I ಮೈನಸ್ I1, ಕರೆಕ್ಟ್ ತಾನೆ? ಐ ನಲ್ಲಿ I1 ಹೋದ್ರೆ ಉಳ್ಕೊಂಡಂತ ಕರೆಂಟ್ ಎಷ್ಟು? I ಮೈನಸ್ I1 ಇಲ್ಲಿಗೆ ಬರುತ್ತೆ. ಇಲ್ಲಿ ಐ ಇದ್ದಿದ್ದು I1 ಮತ್ತೆ I ಮೈನಸ್ I1 ಆಗಿ ಸ್ಪ್ಲಿಟ್ ಆಗ್ತಾ ಇದೆ ಅಂದ್ರೆ ಎ ಅಂದ್ರೇನು?
ಈಸ್ ಅ ಜಂಕ್ಷನ್. ಜಂಕ್ಷನ್ ಪಾಯಿಂಟ್ ಅಲ್ಲಿ ಏನಾಗ್ತಿದೆ, ಕರೆಂಟ್ ಸ್ಪ್ಲಿಟ್ ಆಗ್ತಾ ಇದೆ. ಹಾಗಾಗಿ ನೀವು ಇಲ್ಲಿ ಏನು ಅಪ್ಲೈ ಮಾಡ್ಕೋಬೇಕು, KCL ನ ಅಪ್ಲೈ ಮಾಡ್ಕೋಬೇಕು, ಕರೆಂಟ್ ಕಿರ್ಚಾಫ್ ಕರೆಂಟ್ ಲಾ. ಫಾಲೋ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಇಲ್ಲಿಗೆ ಬರ್ತೀವ, ಬಿಗೆ ಬಂತು. ಬಿಗೆ ಬಂದ ಕರೆಂಟ್ ಎಷ್ಟು, I1. ಗ್ಯಾಲನ್ಮೆಟ್ರಿಗೆ ಎಷ್ಟು ಕರೆಂಟ್ ಹೋಗ್ತಾ ಇದೆ, IG ಹೋಗ್ತಾ ಇದೆ. ಹಾಗಾದ್ರೆ ಕ್ಯೂಗೆ ಎಷ್ಟು ಉಳ್ಕೊಳ್ತು, I1 ನಲ್ಲಿ IG ಹೋದ್ರೆ ಎಷ್ಟು ಉಳ್ಕೊಳ್ತೋ ಅಷ್ಟು ಕರೆಂಟ್ ಕ್ಯೂ ಮುಖಾಂತರ ಹೋಗುತ್ತೆ. ಹಾಗಾದ್ರೆ ಬಿ ನಲ್ಲೂ ಕೂಡ ಏನಾಗಿದೆ, ಕರೆಂಟು ಸ್ಪ್ಲಿಟ್ ಆಗಿದೆ. ಹಾಗಾಗಿ ಬಿ ಕೂಡ ಏನು, ಜಂಕ್ಷನ್, ರೈಟ್. ನೆಕ್ಸ್ಟ್ ಡಿ. ಡಿ ನಲ್ಲಿ ಎರಡು ಇನ್ಪುಟ್ ಇವಾಗ, ಒಂದು ಆರ್ ಇಂದ ಬರ್ತಾ ಇರೋದು, ಇನ್ನಿಂದ ಜಿ ಇಂದ ಬರ್ತಿರೋದು. ಔಟ್ಪುಟ್ ಎಷ್ಟು, ಒಂದೇ. ಹಾಗಾದ್ರೆ ಡಿ ಇಂದ ಎಸ್ ಹೋಗ್ತಿರೋ ಕರೆಂಟ್ ಎಷ್ಟು, I ಮೈನಸ್ I1 ಪ್ಲಸ್ ಈ ಕರೆಂಟು ಪ್ಲಸ್ IG. ಇಷ್ಟು ಕರೆಂಟ್ ಎಲ್ಲಿ ಪಾಸ್ ಆಗ್ತಾ ಇದೆ, ಎಸ್ ಪಾಸ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲೂ ಕೂಡ ಕರೆಂಟು ಸ್ಪ್ಲಿಟ್ ಆಗಿ ಬಂದಿರೋದ್ರಿಂದ ಡಿ ಕೂಡ ಏನು, ಜಂಕ್ಷನ್. ಸಿ ಕೂಡ ಏನು, ಜಂಕ್ಷನ್. ಬಿಕಾಸ್ ಸಿಗೆ ಇನ್ಪುಟ್ ಎಷ್ಟು ಇವಾಗ, ಸಿಗೆ ಎರಡು ಇನ್ಪುಟ್, ಔಟ್ಪುಟ್ ಎಷ್ಟು, ಒಂದೇ. ಇಲ್ಲಿ ಇನ್ಪುಟ್ ಎಷ್ಟು, ಐ, ಔಟ್ಪುಟ್ ಎಷ್ಟಾಗಲೇಬೇಕು, ಐ ಆಗಲೇಬೇಕು. ಹೆಂಗಾಗೋಯ್ತು ಸರ್ ನೋಡಿ, ಸಿಗೆ ಬರ್ತಿರೋದು ಯಾವುದು, ಎಸ್ ಇಂದ. ಎಸ್ ಇಂದ ಬರ್ತಿರೋ ಕರೆಂಟ್ ಎಷ್ಟು, I ಮೈನಸ್ I1 ಪ್ಲಸ್ IG ಪ್ಲಸ್ I1 ಮೈನಸ್ IG. ಮೈನಸ್ I1 ಪ್ಲಸ್ I1 ಕ್ಯಾನ್ಸಲ್, ಮೈನಸ್ IG ಪ್ಲಸ್ IG ಕ್ಯಾನ್ಸಲ್. ಉಳ್ಕೊಂಡಿದ್ದಷ್ಟು I ಮಾತ್ರ. ಎಷ್ಟು ಕರೆಂಟ್ ಪಾಸ್ ಆಗಿದೆಯೋ ಅಷ್ಟು ಕರೆಂಟ್ ಆಚೆ ಬಂತು. ಸರ್ಕ್ಯೂಟ್ ಇಸ್ ಬ್ಯಾಲೆನ್ಸ್. ಈ ಸರ್ಕ್ಯೂಟ್ ಬ್ಯಾಲೆನ್ಸ್ ಮಾಡ್ತಿರೋರು ಯಾರು, ಗ್ಯಾಲೋನೋಮೀಟರ್. ಅದೇನ್ ಮಾಡ್ತಾ ಇದೆ, ತನ್ನ ಡಿಫ್ಲೆಕ್ಷನ್ಸ್ ಮುಖಾಂತರ ಈಕ್ವಲ್ ಆಗಿ ಕರೆಂಟ್ ನ ಬೈಫಗೇಟ್ ಮಾಡ್ತಾ ಇದೆ, ಅಥವಾ ಬೈಫಗೇಟ್ ಆಗಿರೋ ಕರೆಂಟ್ ನ ನನಗೆ ಎಕ್ಸ್ಪ್ರೆಸ್ ತೋರಿಸ್ತಾ ಇದೆ, ಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಇಲ್ಲೂ ಕೂಡ ಅಷ್ಟೇ, ನಾನು 1 ಓಮ್ ಆಂಪಿಯರ್ನ 1 ಓಮ್ ರೆಸಿಸ್ಟೆನ್ಸ್ ಆಫರ್ ಮಾಡ್ತೀನಿ. ಆಫರ್ ಮಾಡಿದ ತಕ್ಷಣ ಈ ಜಾಕ್ ಇದೆಯಲ್ಲ, ಈ ಜಾಕಿನ ನಾನು ಇಲ್ಲಿಂದ ಟೆಸ್ಟ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿಟ್ಟೆ 0 ಬರಲಿಲ್ಲ, ಇಲ್ಲಿಟ್ಟೆ ಬರಲಿಲ್ಲ, ಇಲ್ಲಿಟ್ಟೆ ಬರಲಿಲ್ಲ. ಇಲ್ಲಿಟ್ಟ ತಕ್ಷಣ ನೋಡಿ, ಇಲ್ಲಿಟ್ಟ ತಕ್ಷಣ ಗ್ಯಾಲೋಮೀಟರ್ ಶೋಸ್ 0 ಡಿಫ್ಲೆಕ್ಷನ್. ಯಾವುದೋ ಪಾಯಿಂಟ್ ಇದ್ದ ತಕ್ಷಣ 0 ಡಿಫ್ಲೆಕ್ಷನ್ ತೋರಿಸ್ತಾ ಇದೆ ಅಂದ್ರೆ ಸರ್ಕ್ಯೂಟ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ಅಂದ್ರೆ ಅರ್ಥ, ನಾನು ಆರ್ಗೆ ಎಷ್ಟು ಕೊಟ್ಟೆ, 1 ಓಮ್ ಕೊಟ್ಟೆ. ಆರ್ಗೆ ಅಡ್ಜಸೆಂಟ್ ಆಗಿರೋದು ಯಾವುದು, ಪಿ, ಕರೆಕ್ಟಾ? ನನಗೆ ಇಲ್ಲಿ ಓಮ್ ಗೊತ್ತಾಗಲ್ಲ, ಬಟ್ ನಾನು ಇಲ್ಲಿ ರೆಸಿಸ್ಟೆನ್ಸ್ ನ ಯಾವ್ದು ಮುಖಾಂತರ ನೋಡ್ತಾ ಇದ್ದೀನಿ, ಲೆಂತ್ ಮುಖಾಂತರ ನೋಡ್ತಾ ಇದ್ದೀನಿ. ಬಿಕಾಸ್ ನನಗೆ ಗೊತ್ತಿದೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಫಾಲೋ ಮಾಡ್ತಾ ಇದ್ದೀರಾ? ಇಲ್ಲಿ ಯಾವ ಲೆಂತ್ಗೆ 1 ಓಮ್ ಆಗುತ್ತೋ ಆ ಲೆಂತ್ ಬಂದ ತಕ್ಷಣ ಗ್ಯಾಲೋಮೀಟರ್ 0 ಡಿಫ್ಲೆಕ್ಷನ್ ತೋರಿಸುತ್ತೆ. ಇಲ್ಲಿಟ್ಟೆ ತೋರಿಸಲಿಲ್ಲ, ಯಾಕೆ, ಇನ್ನ 1 ಓಮ್ ರೆಸಿಸ್ಟೆನ್ಸ್ಗೆ ಬೇಕಾದಂತ ಲೆಂತ್ ಬರಲಿಲ್ಲ. ಇಲ್ಲಿಟ್ಟೆ ಇಲ್ಲ, ಇಲ್ಲಿಟ್ಟೆ ಇಲ್ಲ, ಇಲ್ಲಿಟ್ಟೆ 0 ಡಿಫ್ಲೆಕ್ಷನ್ ತೋರಿಸ್ತು. 0 ಡಿಫ್ಲೆಕ್ಷನ್ ತೋರಿಸಿದೆ ಅಂದ್ರೆ ಅರ್ಥ, ಈ ರೆಸಿಸ್ಟೆನ್ಸ್ಗೆ ಏನಾಗಿದೆ, ಈಕ್ವಲ್ ಆಗಿದೆ. ಈ ರೆಸಿಸ್ಟೆನ್ಸ್ ಈಕ್ವಲ್ ಆಗಿದೆ ಅಂದ್ರೆ ಆಬ್ವಿಯಸ್ಲಿ ಎಸ್ ಅನ್ನೋ ರೆಸಿಸ್ಟೆನ್ಸ್ಗೆ ಈ 100 ಮೈನಸ್ ಎಲ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ ಎಲ್ಲಿಗೆ ಎಂಡ್ ಆಯ್ತು, ಈ ಪಾಯಿಂಟಿಗೆ ಎಂಡ್ ಆಯ್ತು. ಇಲ್ಲಿಂದ ಏನಾಯ್ತು, 100 ಮೈನಸ್ ಎಲ್. ನೀವು ನೋಟ್ ಮಾಡ್ಕೋತೀರಿ, ಒಂದು ಟ್ಯಾಬ್ಲೋ ಕಾಲಮ್ ಬರುತ್ತೆ, ನೋಟ್ ಮಾಡ್ಕೋತೀರಿ. ಏನಂತ, ಆ 1 ಓಮ್ ಇದ್ದಾಗ ಪಿ ಎಷ್ಟು, ಪಿ ಅಥವಾ ಎಲ್ ಎಷ್ಟು, ಒಂದು 5 ಸೆಂಟಿಮೀಟರ್ ಬರ್ಕೋತೀವಿ. 5 ಸೆಂಟಿಮೀಟರ್ ಅಥವಾ ಒಂದು 20 ಸೆಂಟಿಮೀಟರ್ ಬರ್ಕೋತೀವಿ. ಇದು ಒಂದು ಟ್ರಯಲ್ ಮುಗೀತು. ನೆಕ್ಸ್ಟ್ ಟ್ರಯಲ್ ಏನು ಮಾಡ್ತೀವಿ, ಈ 1 ಓಮ್ ಇತ್ತಲ್ಲ 2 ಓಮ್ ತೆಗಿತೀರ. ಹಾಗಾದ್ರೆ ಹಿಡ್ಕೊಂಡು ಬರ್ತೀರಾ. ಇಲ್ಲಿ ಬಂತು, ಬರಲಿಲ್ಲ. ಈ ಪಾಯಿಂಟ್ ಬರ್ತೀರಾ. ಈ ಪಾಯಿಂಟ್ ಬಂದ ತಕ್ಷಣ ಇಟ್ ಶೋಸ್ 0 ಡಿಫ್ಲೆಕ್ಷನ್. ಅವಾಗ ಲೆಂತ್ ಏನಾಯ್ತು, ಈ ಪಾಯಿಂಟ್ ಬಂತು. 100 ಮೈನಸ್ ಏನಾಯ್ತು, ಅಲ್ಲಿಗೆ ಹೋಯ್ತು. ಆಗ ಮತ್ತೆ ಇಲ್ಲಿಗೆ ಬರ್ಕೋತೀರಾ. ಇಫ್ ಆರ್ ಈಕ್ವಲ್ಸ್ 2 ಓಮ್, ಪಿ ಅಥವಾ ಎಲ್ ಎಷ್ಟು ಬರ್ತಾ ಇದೆ, 40 ಸೆಂಟಿಮೀಟರ್. ಫಾಲೋ ಮಾಡ್ತಾ ಇದ್ದೀರಾ? ಇಷ್ಟು ಬರುತ್ತೆ. ಈ ತರ ಒಂದು 5-6 ಟ್ರಯಲ್ ಮಾಡ್ತಾ ಇರ್ತೀನಿ.
5-6 ಟ್ರಯಲ್ ಮಾಡುವಷ್ಟರಲ್ಲಿ ಸ್ವಲ್ಪ ಟೈಮ್ ಆಗೋಗಿರುತ್ತೆ. ಆ ಸ್ವಲ್ಪ ಟೈಮ್ ಯಾವಾಗ ಆಗೋಯ್ತು, ಆ ಟೈಮ್ ಗ್ಯಾಪ್ನಲ್ಲಿ ವೈರ್ ಸ್ವಲ್ಪ ಹೀಟ್ ಆಗಿರುತ್ತೆ. ಯಾಕೆ? ನಾನಿಲ್ಲಿ ಗೋಲ್ಡ್ ವೈರ್ ಯೂಸ್ ಮಾಡ್ತಾ ಇಲ್ಲ, ಯಾವ ವೈರ್ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೋ ಒಂದು ಮೆಟಲ್ ವೈರ್ ಯೂಸ್ ಮಾಡ್ತಾ ಇದ್ದೀನಿ. ಆ ಮೆಟಲ್ ವೈರ್ ಏನಿದೆ, ರೆಸಿಸ್ಟೆನ್ಸ್ ಇದೆ. ಯಾವಾಗ ರೆಸಿಸ್ಟೆನ್ಸ್ ಇರ್ತಕ್ಕಂಥ ವೈರ್ನಲ್ಲಿ ನಾನು ಸ್ವಲ್ಪ ಹೊತ್ತು ತನಕ ಕರೆಂಟ್ನ ಪಾಸ್ ಮಾಡ್ತಾ ಇರ್ತೀನೋ, ಆ ಕರೆಂಟ್ ರೆಸ್ಟ್ರಿಕ್ಟ್ ಆಗಿ ಏನಾಗ್ತಿರುತ್ತೆ, ಸಮ್ ಅಮೌಂಟ್ ಆಫ್ ಕರೆಂಟ್ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ. ಕರೆಂಟ್ ಬರ್ತಾ ಇದ್ಮೇಲೆ ಬಿಟ್ಬಿಡ್ಬೇಕು. ಬರ್ತಿರೋ ಕರೆಂಟ್ನ ಬಿಟ್ಬಿಟ್ರೆ ದರ್ ಇಸ್ ನೋ ಕನ್ವರ್ಷನ್ ಆಫ್ ಎನರ್ಜಿ. ಬಟ್ ಬರ್ತಿರೋ ಕರೆಂಟ್ನ ನಾನು ಫೋರ್ಸ್ಬಲಿ ನಿಲ್ಲಿಸ್ತಾ ಇದ್ದೀನಿ, ರೆಸಿಸ್ಟೆನ್ಸ್ ಇಂದ ನಿಲ್ಲಿಸ್ತಾ ಇದ್ದೀನಿ ಅಂದ್ರೆ ಆ ಕರೆಂಟ್ ಏನಾಗಬೇಕು, ಮೂವ್ ಆಗಬೇಕು, ಇಲ್ಲ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗಬೇಕು. ಹಾಗಾಗಿ ಏನಾಯ್ತು, ಸಮ್ ಅಮೌಂಟ್ ಆಫ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಹೀಟ್ ಎನರ್ಜಿ. ಆ ಹೀಟ್ ಎನರ್ಜಿ ಕನ್ವರ್ಟ್ ಆದ್ಮೇಲೆ ಈ 4ನೇ ಟ್ರಯಲ್ 5ನೇ ಟ್ರಯಲ್ ಇದೆಯಲ್ಲ, ಅದು ಎಕ್ಸಾಕ್ಟ್ ರೀಡಿಂಗ್ ಬರಲ್ಲ, ಸ್ವಲ್ಪ ವೇರಿಯೇಷನ್ ಆಗಿಬಿಡುತ್ತೆ. ಯಾಕೆ? ನಾನು ಫಸ್ಟ್ ರೀಡಿಂಗ್ ತಗೊಂಡಿದ್ದು T1 ಅನ್ನೋ ಟೆಂಪರೇಚರ್ನಲ್ಲಿ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ತಗೋತಾ ಇರೋದು T2, T3, T4, T5 ಟೆಂಪರೇಚರ್ನಲ್ಲಿ. ಹಾಗಾಗಿ ಇಫ್ ಟೆಂಪರೇಚರ್ ಗೋಸ್ ಆನ್ ಇನ್ಕ್ರೀಸಸ್, ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್. ಅವಾಗ ಕರೆಂಟ್ ಏನಾಗುತ್ತೆ, ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಟ್ರಯಲ್ ತಗೋತೀವಿ. ಫಸ್ಟ್ ಟ್ರಯಲ್ನಲ್ಲಿ ಟೆಂಪರೇಚರ್ ಕಮ್ಮಿ, 5ನೇ ಟ್ರಯಲ್ನಲ್ಲಿ ಟೆಂಪರೇಚರ್ ಜಾಸ್ತಿ. ಅವರೇಜ್ ಮಾಡ್ಕೊಂಡಾಗ ಈ ಕಡೆ ಕಮ್ಮಿನೂ ಇಲ್ಲ, ಈ ಕಡೆ ಜಾಸ್ತಿ, ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ ನಿಮ್ಗೆ. ಅದಕ್ಕೇ ಪ್ರಾಕ್ಟಿಕಲ್ನಲ್ಲಿ ನಂಬರ್ ಆಫ್ ಟ್ರಯಲ್ಸ್ ಯಾಕೆ ಮಾಡ್ತಾರೆ ಅಂದರೆ, ಟು ಗೆಟ್ ಎಕ್ಸಾಕ್ಟ್. ನಮಗೆ ಎಕ್ಸಾಕ್ಟ್ ನಂಬರ್ ಬೇಕು, ಒಂದು ಆವರೇಜ್ ನಂಬರ್ ಬೇಕು. ಅದಕ್ಕೆ ತಗೋತೀವಿ ನಾವು ನಂಬರ್ ಆಫ್ ಟ್ರಯಲ್ಸ್ಗಳನ್ನ ಜಾಸ್ತಿ ತಗೋತೀವಿ. ಎಸ್, ನಮಗೆ ಸಿಕ್ಕಿದೆ ಇವಾಗ ಈ ಟ್ರಯಲ್ಗಳು ತಗೊಂಡ್ವಿ. ಇಷ್ಟು ಟ್ರಯಲಿಂದ ನಾವು ಏನನ್ನ ಕಲ್ತ್ಕೊಂಡ್ವಿ ಅಂದರೆ, ಈ ಲೆಂತ್ ಇದೆಯಲ್ಲ, ಈ ಲೆಂತ್ ಅನ್ನೋದು ನಾನು ಪಿ ಅಂತ ಕನ್ಸಿಡರ್ ಮಾಡಿ, ಅಕಾರ್ಡಿಂಗ್ ಟು ವಿಚ್ ಪಿ ರೆಪ್ರೆಸೆಂಟ್ಸ್ ದ ಲೆಂತ್ ಆಫ್ ಎ ವೈರ್. ನಾವು ಇದನ್ನ ಬ್ಯಾಲೆನ್ಸಿಂಗ್ ಲೆಂತ್ ಅಂತ ಕರಿತೀವಿ. ಸೊ ಪಿ ರೆಪ್ರೆಸೆಂಟ್ಸ್ ದ ಬ್ಯಾಲೆನ್ಸಿಂಗ್ ಲೆಂತ್ ಅಂಡ್ ಕ್ಯೂ ರೆಪ್ರೆಸೆಂಟ್ಸ್ 100 ಮೈನಸ್ ಎಷ್ಟು ಉಳ್ಕೊಳ್ಳೋದು ಅದು ಕ್ಯೂ. ಕರೆಕ್ಟಾ? ಆರ್ಗೆ ಪಿ, ಎಸ್ಗೆ ಕ್ಯೂ. ಇದು ಪಿ ಆದಮೇಲೆ ಪಿ ಪ್ರಪೋರ್ಷನಲ್ ಟು ಎಲ್. ಲೆಂತ್ ಎಷ್ಟು ಜಾಸ್ತಿ ಆಗುತ್ತೋ ಪಿ ಅಷ್ಟೇ ಜಾಸ್ತಿ. 100 ಮೈನಸ್ ಎಲ್ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟೇ ಕ್ಯೂ. ಕ್ಯೂ ಇನ್ ದ ಸೆನ್ಸ್ unknown resistance. P in the sense unknown resistance in a wire. ಫಾಲೋ ಮಾಡ್ತಾ ಇದ್ದೀರಾ? ಸೊ ಇಲ್ಲಿಂದ ಇಲ್ಲಿಗೆ 1 ಮೀಟರ್ ವೈರ್ ಇರೋ ರೆಸಿಸ್ಟೆನ್ಸ್ ಎಷ್ಟು ಗೊತ್ತಿಲ್ಲ, ಬಟ್ ಎಲ್ಲೆಲ್ಲೋ ರೆಸಿಸ್ಟೆನ್ಸ್ ಎಷ್ಟು ಪಿ. 100 ಮೈನಸ್ ಎಲ್ಲದರ ರೆಸಿಸ್ಟೆನ್ಸ್ ಎಷ್ಟು ಕ್ಯೂ. ಹಾಗಾದ್ರೆ ನಾವು ಮೀಟರ್ ಬ್ರಿಡ್ಜ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾ ಇದೀವಿ, ಅನ್ನೋನ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇದೀವಿ. ಅಂಡ್ ದೆನ್ ನಾವಿಲ್ಲಿ ರೆಸಿಸ್ಟೆನ್ಸ್ನ ಯಾವ ಥರ ಅರ್ಥ ಮಾಡ್ಕೋತಾ ಇದೀವಿ, ಲೆಂತ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ. ಫಾಲೋ ಮಾಡ್ತಾ ಇದ್ದೀರಾ? ನಾವು ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇರೋದು, ಬಟ್ ವೇ ಯಾವುದು, ಲೆಂತ್ ಅನ್ನೋ ವೇ ಮುಖಾಂತರ ನಾನು ರೆಸಿಸ್ಟೆನ್ಸ್ನ ಅರ್ಥ ಮಾಡ್ಕೋತಾ ಇದ್ದೀನಿ. ಫಾಲೋ ಮಾಡ್ತಾ ಇದ್ದೀರಾ? ಎಸ್. ಹಾಗಾದ್ರೆ ಇನ್ ದಿಸ್ ಮೀಟರ್ ಬ್ರಿಡ್ಜ್ ಐ ಜಸ್ಟ್ ಎಕ್ಸ್ಪ್ರೆಸ್ ದ ಅನ್ನೋನ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಲೆಂತ್, ಬ್ಯಾಲೆನ್ಸಿಂಗ್ ಲೆಂತ್. ಮೀಟರ್ ಬ್ರಿಡ್ಜ್ ಮುಖಾಂತರ ನಾನು ಅನ್ನೋನ್ ರೆಸಿಸ್ಟೆನ್ಸ್ನ ಬ್ಯಾಲೆನ್ಸಿಂಗ್ ಲೆಂತ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್? ಅಪ್ಲಿಕೇಶನ್ಸ್ ಆಫ್ ಮೀಟರ್ ಬ್ರಿಡ್ಜ್ ನಲ್ಲಿ 2 ಅಪ್ಲಿಕೇಶನ್ಸ್ ಇದೆ. ಒಂದು ಮೀಟರ್ ಬ್ರಿಡ್ಜ್, ಅಪ್ಲಿಕೇಶನ್ ಆಫ್ ಮೀಟರ್ ಬ್ರಿಡ್ಜ್ ನಲ್ಲಿ 2 ಅಪ್ಲಿಕೇಶನ್. ಒಂದು ಮೀಟರ್ ಬ್ರಿಡ್ಜ್, ಇನ್ನೊಂದು ಪೊಟೆನ್ಷಿಯೋಮೀಟರ್. ಯಾವುದು? ಪೊಟೆನ್ಷಿಯೋಮೀಟರ್. ನಾನು ಮೀಟರ್ ಬ್ರಿಡ್ಜ್ ನಲ್ಲಿ ರೆಸಿಸ್ಟೆನ್ಸ್ ನ ಲೆಂತ್ ಇಂದ ಎಕ್ಸ್ಪ್ರೆಸ್ ಮಾಡಿದ್ರೆ, ಪೊಟೆನ್ಷಿಯೋಮೀಟರ್ ನಲ್ಲಿ ವೋಲ್ಟೇಜ್ ನ ಲೆಂತ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀನಿ. ಅದರಿಂದ ವೋಲ್ಟೇಜ್ ನ ಲೆಂತ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀನಿ. ಇವತ್ತು ಯಾರು ಮಾಡಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಇದು ಹಳೆಯ ಕತೆ. ಯಾಕೆ? ಅವತ್ತು ನಮಗೆ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ಸಪರೇಟ್ ಡಿವೈಸ್ ಇರಲಿಲ್ಲ. ಅವತ್ತು ನಮಗೆ ವೋಲ್ಟೇಜ್ ನ ಅಥವಾ ಕರೆಂಟ್ ನ ಮೆಷರ್ ಮಾಡಲಿಕ್ಕೆ ಸಪರೇಟ್ ಡಿವೈಸ್ ಇರಲಿಲ್ಲ. ಅವಾಗ ಕಾಲ ಏನ್ ಮಾಡ್ಕೊಂಡಿದ್ವಿ ನಾವು, ವೋಲ್ಟೇಜ್ ಮೆಷರ್ ಮಾಡೋದನ್ನ ಲೆಂತ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಿದ್ವಿ, ರೆಸಿಸ್ಟೆನ್ಸ್ ಮೆಷರ್ ಮಾಡೋದನ್ನ ಲೆಂತ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಹಾಗಾಗಿ ಅವತ್ತು ಮಾಡಿದ್ದನ್ನ ಇವತ್ತು ಓದ್ತಾ ಇದ್ವಿ. ಸೊ ಮೀಟರ್ ಬ್ರಿಡ್ಜ್ ನಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಐ ಜಸ್ಟ್ ಎಕ್ಸ್ಪ್ರೆಸ್ ದ ರೆಸಿಸ್ಟೆನ್ಸ್ ಆರ್ ಅನ್ನೋನ್ ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಲೆಂತ್. ಇದು ಈಕ್ವೇಶನ್ ನಂಬರ್ 1 ಆಗಿರಲಿ, ಈಕ್ವೇಶನ್ ನಂಬರ್ 2, ಈಕ್ವೇಶನ್ ನಂಬರ್ 3. ಜಸ್ಟ್ ಕಂಪೇರ್ ಈಕ್ವೇಶನ್ 1
ವಿತ್ 2 and 3 we get P. Sorry. R by S ಅಲ್ವಾ? Yes. R by S. P ಜಾಗದಲ್ಲಿ ಬರೀಬೋದು ನಾನು ಎಲ್ಲ R Q ಜಾಗದಲ್ಲಿ ಬರೀಬೋದು 100 minus L. ಹಾಗಾದ್ರೆ R equals SL divided by 100 minus L. ಅಥವಾ ಇಲ್ಲಿ ಎಷ್ಟು ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ವಾ? ಸೊ ಇಲ್ಲಿ ಆರ್ ಅಥವಾ ಎಸ್ ಅನ್ನೋನ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಫಾಲೋ ಮಾಡ್ತಾ ಇದ್ದೀರಾ? ಈ ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ನಲ್ಲಿ ಇಲ್ಲಿ ಅನ್ನೋನ್ ರೆಸಿಸ್ಟೆನ್ಸ್ ಯಾವ್ದು ಗೊತ್ತಾ? ಎಸ್. ಏನ್ ಸರ್ ಇದು? ಇಷ್ಟೊತ್ತ ತನಕ ಇದು ಅನ್ನೋನ್ ಅಂದ್ರಿ, ಇದು ಅಂತ ಇದೀವಿ. ಲಾಕ್ಡೌನ್ ಟೈಮಲ್ಲಿ ತಲೆಗಿಲೆ ಕೆಟ್ಟೋಗಿದೆ ಸರ್, ನಿಮಗೆ ಕೆಟ್ಟಿಲ್ಲ. ಯಾಕೆ ಅನ್ನೋನ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದೀನಿ? ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆರ್ನ ನಾನು ವ್ಯಾಲ್ಯೂ ಕೊಡ್ತಾ ಇದ್ದೆ. ಆರ್ಗೆ 1 ohm ಕೊಟ್ರೆ 1 ohm, 2 ohm ಕೊಟ್ರೆ 2 ohm ಇಸ್ ಅ ಫಿಕ್ಸ್ಡ್ ರೆಸಿಸ್ಟೆನ್ಸ್, ರೈಟ್? ಹಾಗಾಗಿ ಆರ್ ಇಸ್ ನಾಟ್ ಅ ಅನ್ನೋನ್, ಕರೆಕ್ಟಾ? ಪಿ ಅನ್ನೋನ್ ಅಲ್ವಾ ಸರ್? ಅಲ್ಲ. ಯಾಕೆ? ಪಿನ ನಾನು ಎಲ್ಲಿಂದ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ? 10 ಬಂತ, 10ಗೆ ಬೇಕಾಗಿರೋ ರೆಸಿಸ್ಟೆನ್ಸ್ ಅಷ್ಟು ಕ್ಯಾಲ್ಕುಲೇಟ್ ಮಾಡ್ಕೋತಾರೆ. 90 ಉಳ್ಕೊಳ್ತಾ 90ಗೆ ಎಷ್ಟು ಬೇಕೋ ಅದು ಕ್ಯೂ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಅನ್ನೋನ್ ಅಂದ್ರೆ ಯಾವುದು? ಎಸ್. ಹಾಗಾದ್ರೆ ಎಸ್ ಅಂದ್ರೆ ಏನು ಸರ್? ಎಸ್ ಅಂದ್ರೆ ಒಂದಿಷ್ಟದ್ದು ವೈರು, ಒಂದಿಷ್ಟದ್ದು ವೈರು, ಚಿಕ್ಕ ವೈರ್. ಸಿಂಪಲ್. ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಎಲ್ಲೋ ಕೂತಿರ್ತೀರಾ, ಇಷ್ಟದು ವೈರ್ ಸಿಗುತ್ತೆ. ನಿಮಗೆ ಮೊದಲೇ ಫಿಸಿಕ್ಸ್ ಕಂಡ್ರೆ ತುಂಬ ಇಷ್ಟ, ಅದ್ರ ಬಗ್ಗೆ ಏನಾದರೂ ಕಂಡುಹಿಡಿಬೇಕು ಅಂತ ತುಂಬ ಆಸಕ್ತಿ. ನಿಮ್ಗೊಂದು ಡೌಟ್ ಬಂದ್ಬಿಡುತ್ತೆ, ಏನು ನನ್ನ ಹತ್ರ ಶುದ್ಧ ವೈರ್ ಇದೆ, ಆ ವೈರ್ಗೆ ನಾನು 3 volt ಕರೆಂಟ್ನ ಪಾಸ್ ಮಾಡ್ತೀನಿ, 3 volt ವೋಲ್ಟೇಜ್ನ ಪಾಸ್ ಮಾಡಿಬಿಡ್ತೀನಿ. ಇಷ್ಟು ಪಾಸ್ ಮಾಡಿದಾಗ ಇಷ್ಟುದ್ದು ವೈರ್ನಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಹಾಗೇನು ಮಾಡ್ತೀರಾ? ಜಸ್ಟ್ ಸ್ಟ್ರೈಟ್ ಅವೇ ಕಾಲೇಜಿಗೆ ಬರ್ತೀರಾ, ಮೀಟ್ ಬ್ರಿಡ್ಜ್ ತಗೋತೀರಾ, ಈ ಬ್ರಿಡ್ಜ್ಗೆ ಏನು ಮಾಡ್ತೀರಾ? ಇಷ್ಟೊಂದು ವೈರ್ ಸಿಕ್ತಲ್ಲ, ಆ ವೈರ್ನ ಕನೆಕ್ಟ್ ಮಾಡ್ತೀರಾ. ನಾನು ಹೇಳಿದ್ನಲ್ಲ ಪ್ರೊಸೀಜರ್, ಆ ಥರ ಮಾಡ್ತೀರಾ. ಫೈನಲ್ ಆಗಿ ನಿಮ್ಗೆ ಸಿಗುತ್ತೆ, ನಿಮಗೆ ಸಿಕ್ಕಿರೋ ಇಷ್ಟುದ್ದು ವೈರ್ಗೆ ರೆಸಿಸ್ಟೆನ್ಸ್ ಎಷ್ಟು. ಸೊ ದಿಸ್ ಇಸ್ ದ ವೇ ಟು ಕ್ಯಾಲ್ಕುಲೇಟ್ ದ ಅನ್ನೋನ್ ರೆಸಿಸ್ಟೆನ್ಸ್. ಹಾಗಾದ್ರೆ ಇಲ್ಲಿ ಅನ್ನೋನ್ ರೆಸಿಸ್ಟೆನ್ಸ್ ಯಾವುದು? ಆರ್ ಇದೆ, ಎಸ್ ಹಾಕೊಂಡಾಗ 1/R, ಸರಿನಾ? ಬಟ್ ಯೂಶಲ್ ಆಗಿ ಬರೆಯೋದು ಈ ಫಾರ್ಮುಲಾ ಬರೀತೀನಿ. ಫಾಲೋ ಮಾಡ್ತಾ ಇದ್ದೀರಾ? ಸೊ ಇದು ಮೀಟರ್ ಬ್ರಿಡ್ಜ್ನ ಕಥೆ. ಸೊ ಮೀಟರ್ ಬ್ರಿಡ್ಜ್ ಈಸ್ ಅ ಡಿವೈಸ್ which is used to find the unknown resistance and which works on the principle of Wheatstone bridge. ಆಯ್ತಾ? ಮುಂದಕ್ಕೆ ಹೋಗೋಣ ನಾವು. Potentiometer. So potentiometer is a device used to measure the potential difference across the ends of a conductor, of a device. So potentiometer is a device which is used to measure the potential difference across the ends of a conductor or ends of a device. Word alla ideyalla, potential meter. It's a device to measure, potentiometer. ನಿಮ್ಗೆ ಹೇಳಿದಲ್ಲ, ಇದು ಬೇಸಿಕ್ ಡಿವೈಸ್. ಏನಕ್ಕೆ? ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಇವಾಗ ಏನಿದೆ? ವೋಲ್ಟ್ ಮೀಟರ್, ವೋಲ್ಟಾ ಮೀಟರ್ ಅಲ್ಲ, ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಇಸ್ ಅ ಡಿವೈಸ್ ಯೂಸ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಡಿವೈಸ್. ಹಾಗಾದ್ರೆ ಈ ಪೊಟೆನ್ಷಿಯಲ್ ಮೀಟರ್ ಹೇಗೆ ವರ್ಕ್ ಮಾಡುತ್ತೆ? ಯಾವ ಪ್ರಿನ್ಸಿಪಲ್ ವರ್ಕ್ ಮಾಡುತ್ತೆ? It works on the principle of, again, Wheatstone bridge. So it's a device used to measure the potential difference and which works on principle of ಯಾವುದು? Wheatstone bridge. ಈ ಪೊಟೆನ್ಷಿಯಲ್ ಮೀಟರ್ಗೆ ನಾವು ಹಿಂದೆ ಹಳೆಯ ಸಿಲೆಬಸ್ನಲ್ಲಿ 1 wire ಪೊಟೆನ್ಷಿಯಲ್ ಮೀಟರ್ ಯೂಸ್ ಮಾಡ್ತಾ ಇದ್ವಿ. 1 wire ಪೊಟೆನ್ಷಿಯಲ್ ಮೀಟರ್, 1 wire ಇನ್ ದ ಸೆನ್ಸ್ 1 meter ವೈರ್ ಅಂತ. ಬಟ್ ಆಸ್ ಪರ್ ನಿಮ್ಮ ಹೊಸ ಸಿಲೆಬಸ್ ಪ್ರಕಾರ 4 wire ಪೊಟೆನ್ಷಿಯಲ್ ಮೀಟರ್ನ ಯೂಸ್ ಮಾಡ್ಕೋಬೇಕು. 4 wire ಇನ್ ದ ಸೆನ್ಸ್ 4 ಮೀಟರ್ ಇರ್ತಕ್ಕಂಥ ವೈರ್ನ ಯೂಸ್ ಮಾಡ್ಕೋಬೇಕು. ಆ ಡಿವೈಸ್ ಹೆಂಗಿರುತ್ತೆ? ಸಿಂಪಲ್ ಆಗಿ ನಾವು ಈಗ ಪ್ರಾಕ್ಟಿಕಲ್ ಆಗಿ ಮಾಡುವಾಗ 1 wire ಪೊಟೆನ್ಷಿಯಲ್ ಮೀಟರ್ನ ಯೂಸ್ ಮಾಡ್ತೀವಿ. ಬಟ್ ನಾವು ಥಿಯರಿ ಕಲಿಯುವಾಗ ಏನು ಮಾಡ್ಕೋಬೇಕು?
4 ವೈರ್ ಪೊಟೆನ್ಷಿಯೋಮೀಟರ್ ಯೂಸ್ ಮಾಡ್ಬೋದು. ನಿಮಗೆ ಈ ಪೊಟೆನ್ಷಿಯೋಮೀಟರ್ ಬಗ್ಗೆ ಡಿವೈಸ್ಗಳ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ಸ್ ಅವಶ್ಯಕತೆ ಇಲ್ಲ. ನಿಮ್ಮ ಈ ಇವಾಗಿನ ಸಿಲೆಬಸ್ ಪ್ರಕಾರ ಡೆಫಿನೇಷನ್ ಗೊತ್ತಿರಲಿ ಮತ್ತು ಅಪ್ಲಿಕೇಶನ್ಸ್ಗಳು ಗೊತ್ತಿರಲಿ. ಡೆಫಿನೇಷನ್ ಗೊತ್ತಾಗಿದೆ. ಈಸ್ ಅ ಡಿವೈಸ್ ಯೂಸ್ ಟು ಮೆಷರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಎಂಡ್ಸ್ ಆಫ್ ಎ ಕಂಡಕ್ಟರ್ ವಿಚ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ವೀಟ್ಸ್ಟೋನ್ ಬ್ರಿಡ್ಜ್. ಆ್ಯಂಡ್ ದರ್ ಆರ್ 2 ಅಪ್ಲಿಕೇಶನ್ಸ್ ಆಫ್ ಪೊಟೆನ್ಷಿಯೋಮೀಟರ್. 2 ಅಪ್ಲಿಕೇಶನ್ಸ್. ಒಂದು ಅಪ್ಲಿಕೇಶನ್ ಏನು? By using potentiometer, we can compare EMF of 2 cells. To compare EMF of 2 cells. Potentiometer na use ಮಾಡಿಕೊಂಡು cells na EMF na compare ಮಾಡ್ಕೋಬಹುದು. Yes? Okay. By using potentiometer, we can compare the EMF of 2 cells. Second one, we just use the potentiometer to measure the internal resistance of a cell. To measure the internal resistance of a cell. ನಮಗೆ ಸೆಲ್ ಬಗ್ಗೆ ಐಡಿಯಾ ಇದೆ. Cell is a device which is used to maintain the steady current, right? Correct? ನಾವು ಗಡಿಯಾರಕ್ಕಾಗಲಿ ಮೊಬೈಲ್ ಏನದು ರಿಮೋಟ್ಗಾಗಲಿ ಸೆಲ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಸೆಲ್ನಲ್ಲಿ ಅದೇನು ಮಾಡುತ್ತೆ, ಸ್ಟಡಿ ಕರೆಂಟ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ನಿಮ್ಗೆ ಗೊತ್ತಿದೆ, ಎವ್ರಿಡೇ ಸೆಲ್ಲೆಲ್ಲ ಗೊತ್ತಿರುತ್ತೆ. ಆ ಸೆಲ್ 1.5 ವೋಲ್ಟೇಜ್ ಇರುತ್ತೆ. 1.5 ವೋಲ್ಟೇಜ್ ಇದೆಯಲ್ಲ, ಅದು ಎಂಡ್ ತನಕ 1.5 ಇರುತ್ತೆ. ಸ್ಟಡಿ ಕರೆಂಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಯಾಕೆ ಅಂದರೆ ಗಡಿಯಾರದಲ್ಲಾಗಿರ್ಬೋದು, ರಿಮೋಟಲ್ಲಾಗಿರ್ಬೋದು ಯೂಸ್ ಮಾಡಿರೋದು ಪೂರ್ತಿ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡಬೇಕಂತ ಮದರ್ ಬೋರ್ಡ್, ತುಂಬ ಚಿಕ್ಕ ಮದರ್ ಬೋರ್ಡ್ ಆಗಿರುತ್ತೆ. ಅಲ್ಲೇನಾದರೂ ವೋಲ್ಟೇಜ್ ವೇರಿಯೇಷನ್ಸ್ ಜಾಸ್ತಿ ಆಗಿಬಿಟ್ರೆ ಎಕ್ಸಾಕ್ಟಾಗಿ ವರ್ಕ್ ಆಗಲ್ಲ. ಬಿಕಾಸ್ ನಿಮ್ಗೆ ಗೊತ್ತಿರಲಿ, ರಿಮೋಟ್ಗಳಲ್ಲಿ ಮುಂದೆ ಒಂದು LED ಇರುತ್ತೆ, ಚಿಕ್ಕದು ಲೈಟ್ ಇರುತ್ತೆ, ಲೈಟ್ ಎಮಿಟಿಂಗ್ ಡಯೋಡ್. ಆ್ಯಂಡ್ ಇಟ್ಸ್ ಅ ರಿಸೀವರ್ ಆ್ಯಂಡ್ ಟ್ರಾನ್ಸ್ಮಿಟರ್ ಆಲ್ಸೋ. ಏನು ರಿಸೀವ್ ಮಾಡುತ್ತೆ, ಏನು ಟ್ರಾನ್ಸ್ಮಿಟ್ ಮಾಡುತ್ತೆ? IR ರೇಡಿಯೇಷನ್ಸ್, ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ರಿಸೀವ್ ಮಾಡ್ತಾ ಇರುತ್ತೆ, ಟ್ರಾನ್ಸ್ಮಿಟ್ ಮಾಡ್ತಾ ಇರುತ್ತೆ. ಆ LED ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್. ಡಯೋಡ್ ಇನ್ ದ ಸೆನ್ಸ್ ಇಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ ಟು ಕನ್ವರ್ಟ್ AC ಇಂಟು DC. ಅದು ವರ್ಕ್ ಆಗೋದು DC ಆಗಿರೋದ್ರಿಂದ ಅಲ್ಲಿ ನಮ್ಗೇನಾಗಬೇಕು, ಫ್ಲಕ್ಚುಯೇಷನ್ ಬರಬಾರ್ದು, ಸ್ಟಡಿ ಕರೆಂಟ್ ಬರಬೇಕು. ಆ್ಯಂಡ್ ದೆನ್ ಮದರ್ ಬೋರ್ಡ್ ತುಂಬ ಚಿಕ್ಕದಾಗಿರೋದ್ರಿಂದ ಕರೆಂಟ್ ವೇರಿಯೇಷನ್ ಆಗಬಾರ್ದು. ಹಾಗಾಗಿ ವಿ ಬೆಟರ್ ಟು ಯೂಸ್ ಸೆಲ್ಸ್. By using potentiometer, we compare the EMF of 2 cells because 2 ಸೆಲ್ ಇರುತ್ತೆ. ನಾವು ಸ್ವಲ್ಪ ಬುದ್ಧಿವಂತರು ಜಾಸ್ತಿ. ಹೆಂಗೆ ಯೂಸ್ ಮಾಡ್ತೀವಿ? ರಿಮೋಟ್ ವರ್ಕ್ ಮಾಡ್ತಾ ಇರ್ತೀವಿ, ಒಂದಷ್ಟು ದಿನ ಆಗಿರುತ್ತೆ, ರಿಮೋಟ್ ಕರೆಕ್ಟಾಗಿ ವರ್ಕ್ ಆಗಲ್ಲ, ಹಿಂಗೆ ಕೆಚ್ತೀವಿ, ಹಿಂಗೆ ಹೊಡೆದು ಅದು ಕತೆ ತೀರಿಸ್ಬಿಟ್ಟಿರ್ತೀವಿ. ಇನ್ನು ಕೆಲವೇ ಮಾಡ್ತೀವಿ, ಮುಂದೆ ಹೋಗ್ಬಿಟ್ಟು ಹಿಂಗೆ ಅಂತೀವಿ, ಯಾಕೆ ವರ್ಕ್ ಆಗಬೇಕಲ್ಲ. ಹಾಗೇನು ಮಾಡ್ತೀವಿ, 2 ಸೆಲ್ನೂ ಹಾಕ್ಬೇಕು ನಾವು, ಬಟ್ ನಾವು ಹಾಕೋದಿಲ್ಲ ಬಿಕಾಸ್ ನಾವು ಬುದ್ಧಿವಂತರಿದ್ದೀವಿ. 1 ಸೆಲ್ ಹೊಸ ತಗೋತೀವಿ, ಒಂದು ಹೊಸ ಸೆಲ್ ತಗೊಂಡು ಹಳೆ ಸೆಲ್ಗೆ ಹೊಸ ಸೆಲ್ನ ಕನೆಕ್ಟ್ ಮಾಡ್ತೀವಿ, ಯೂಸ್ ಆಗುತ್ತೆ. ಎಷ್ಟು ದಿನ? 1 ವಾರ ಅಷ್ಟೇ, ಮತ್ತೆ ಅದು ಹೊರಟೋಗ್ಬಿಡುತ್ತೆ. ಯಾಕೆ ಹೊರಟೋಗುತ್ತೆ? ಎಷ್ಟು ಹೋಯ್ತು ಅದನ್ನು ಕಂಪೇರ್ ಮಾಡ್ಕೋಬೋದು. ಈ ಒಂದು ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡಿ. ಬೈ ಯೂಸಿಂಗ್ ಪೊಟೆನ್ಷಿಯೋಮೀಟರ್ ವಿ ಕ್ಯಾನ್ ಕಂಪೇರ್ ದ EMF ಆಫ್ 2 cells. ಆ್ಯಂಡ್ ದೆನ್ ಸೆಲ್ಸ್ ಬಗ್ಗೆ ನಮ್ಗೆ ಐಡಿಯಾ ಇದೆ. ಸೆಲ್, ಒಂದು ಹೊಸ ಎವರಿಡೇ ಸೆಲ್ನ ನೀವು ಓಪನ್ ಮಾಡಿ, ಹೊಸ ಸೆಲ್ಲು, ಹಳೆದೆಲ್ಲ ಹೊಸ ಸೆಲ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಜೆಲ್ ಫಾರ್ಮ್ ಲಿಕ್ವಿಡ್ ಆಚೆ ಬರುತ್ತೆ. ಆ ಜೆಲ್ ಫಾರ್ಮ್ ಲಿಕ್ವಿಡ್ ಯಾವ್ದು ಗೊತ್ತಾ? ಎಲೆಕ್ಟ್ರೋಲೈಟ್. ನಾನು ಹೇಳಿದ್ನಲ್ಲ, H2SO4 ಎಲೆಕ್ಟ್ರೋಲೈಟ್ ಅಂತ ಹೇಳಿದ್ನಲ್ಲ, ಅದು ಆ ಜೆಲ್ ಫಾರ್ಮ್ ಎಲ್ಲ ಹಾಕಿರ್ತಾರೆ. ನೀವು ಆ ಸೆಲ್ನ ಪೂರ್ತಿ ಡ್ರೈನ್ ಔಟ್ ಆದಾಗ, ಪೂರ್ತಿ ಯೂಸ್ ಆದ್ಮೇಲೆ ಓಪನ್ ಮಾಡಿ ನೋಡಿದ್ರೆ ಬ್ಲ್ಯಾಕ್ ಕಲರ್ ಪೌಡರ್ ಆಚೆ ಬರುತ್ತೆ. ಅಂದರೆ ಎಲೆಕ್ಟ್ರೋಲೈಟ್ ಇರ್ತಕ್ಕಂಥ ಎಲ್ಲ ಅಯೋನ್ಸ್ ನಾವೇನು ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕರೆಕ್ಟಾ? ಹಾಗಾದ್ರೆ ಆ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇರ್ತಕ್ಕಂಥ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ, ಸೆಲ್ಲಲ್ಲಿ ಇರ್ತಕ್ಕಂಥ ಇಂಟರ್ನಲ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಪೊಟೆನ್ಷಿಯೋಮೀಟರ್ನ ಯೂಸ್ ಮಾಡ್ತೀವಿ. ಸೊ ಲ್ಯಾಬ್ನಲ್ಲಿ ಪೊಟೆನ್ಷಿಯೋಮೀಟರ್ನಲ್ಲಿ ನಾವು ಕಂಪೇರ್ ಮಾಡ್ಕೋತೀವಿ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ ಬೈ ಯೂಸಿಂಗ್ ಲೆಕ್ಲಾಂಚೆ ಆ್ಯಂಡ್ ಡೇನಿಯಲ್ಸನ್ಸ್. ನೀವು ಕೆಮಿಸ್ಟ್ರಿ ಗೊತ್ತಿರುತ್ತೆ, ಲೆಕ್ಲಾಂಚೆಸ್ ಡೇನಿಯಲ್ಸಲ್ಲಿ ಯೂಸ್ ಮಾಡ್ತೀವಿ. ಅಥವಾ ನಮ್ಗೆ ಅದು ಸಿಗಲಿಲ್ಲ ಅಂದರೆ ರೆಗ್ಯುಲರ್ ಆಗಿರ್ತಕ್ಕಂಥ ಎವರಿಡೇ ಸೆಲ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ನೀವೇನು ಮಾಡ್ಕೋಬೋದು? ಕಂಪೇರ್ ಮಾಡ್ಕೋಬೋದು. ಸೊ ದಿಸ್ ಇಸ್ ಅ 2 applications of potentiometer. Potentiometer is a device which is used to measure the
potential difference across the ends of a device or a conductor. And there are two applications of potentiometer. One must be to compare the EMF of two cells, and second one is we can measure the internal resistance of a cell. ಈ ಎರಡೂ ಅಪ್ಲಿಕೇಶನ್ ಕೂಡ ನಿಮ್ಮ ಲ್ಯಾಬ್ನಲ್ಲಿ ಎರಡೂ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತೀವಿ, ಕಂಪೇರ್ ಕೂಡ ಮಾಡ್ತೀವಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಮಾಡ್ತೀವಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ಯುವರ್ ಥರ್ಡ್ ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆನಾ? ಥ್ಯಾಂಕ್ ಯು.